ಇಲ್ಲಿ ಅವರಿಗೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಪ್ರಣಾನಂದ ಸ್ವಾಮೀಜಿ. ದಯಮಾಡಿ ಪ್ರಣಾಮಾನಂದ ಸ್ವಾಮೀಜಿ ಬಗ್ಗೆ ನನಗೆ ಭಾಳ ಗೌರವ ಇದೆ. ರಾಜಕಾರಣ ಸ್ವಾಮೀಜಿಗಳು ಮಾಡೋದು ಬೇಡ, ಒಳ್ಳೆಯ ಸಲಹೆಯನ್ನು ಕೊಡಲಿ. ಹರಿಪ್ರಸಾದ್ ಅವರು ನಮ್ಮ ನಾಯಕರು, ಅವರಿಗೆ ತಮ್ಮದೇ ಆದಂಥ ಗೌರವ ಇದೆ. ಪಕ್ಷನೂ ಅವರನ್ನು ಗೌರವಿಸ್ತೈತೆ. ಮತ್ತೊಬ್ಬರು ಬಂದು ಸ್ವಾಮಿಗಳಾಗಿ ಕೆಲಸ ಮಾಡಿದ್ದು ಸೂಕ್ತ. ಅದಕ್ಕೆ ಹರಿಪ್ರಸಾದ್ ಅವರು ಅಂಥ ಸಣ್ಣತನ ವಿಚಾರ ಮಾಡೋಂಥ ವ್ಯಕ್ತಿತ್ವ ಉಳ್ಳಂಥವ್ರಲ್ಲ. ಅವ್ರದ್ದೇ ಆದಂಥ ಜವಾಬ್ದಾರಿಗಳು ಅವರಿಗಿದೆ. ಈಗ ಅವರಿಗೆ ಹತಾಶರಾಗಿಬಿಟ್ಟಾರ ಯಾರು, ಕುಮಾರಸ್ವಾಮಿ ಅವರು. ಈಗ 19 ಮಂದಿ ಒಳಗೆ ಎಷ್ಟು MLA ಇರ್ತಾರಂತ ಅವ್ರನ್ನ ಅಟ್ಟೆ ಇಟ್ಕಲ್ಲಿ. ಈಗ ಏಕನಾಥ್ ಶಿಂದೆ ಆಗೋದು ಈ ಸದ್ಯ ಅಲ್ಲಿ ಆ ಪಾರ್ಟಿಗೆ ಹಾಕಕತ್ತಾರ. ಏಕನಾಥ್ ಶಿಂದೆ ಅವರು ಮತ್ತು ಏನೋ ಮಹಾರಾಷ್ಟ್ರದಾಗ ಆದಂಗೆ ಈಗ 19 ಮಂದಿಯಾಗ 12 ಮಂದಿ ಕಿತ್ಕೊಂಬಂದ್ರೆ ಏನು ಮಾಡ್ತಾರೆ? ಅಂಥ ಪರಿಸ್ಥಿತಿ ಅವ್ರದ್ದೈತೆ. ಅವ್ರನ್ನ ರಕ್ಷಣೆ ಮಾಡೋ ಸಲುವಾಗಿ ಈ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ತಮ್ಮ ಪಕ್ಷದ ರಕ್ಷಣೆಗೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ವಿನ ಯಾವ ಏಕನಾಥ್ ಶಿಂದೆನೂ ಇಲ್ಲ, ದ್ವನಾಥ್ ಶಿಂದೆನೂ ಇಲ್ಲ. ಇಲ್ಲಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಅಂದ್ರೆ ಹಿರಿಯ PR ಪಾಟೀಲ್ ಆಗಿರ್ಬೋದು, ಅವರೆಲ್ಲ ಸರಿ ಈಗ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅದಾವು. ಆ ವ್ಯತ್ಯಾಸಗಳನ್ನು ಸರಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ಸಮರ್ಥರಿದ್ದಾರೆ. ಸಣ್ಣ ಪುಟ್ಟ ಮಾತಾಡ್ತಾರೆ. ಈಗ ಹಿರಿಯರು ಅದಾರ, ಅವ್ರು ಮಾತಾಡಿದ್ರೆ ತಪ್ಪೇನು? ಕಾಂಗ್ರೆಸ್ ಪಕ್ಷದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. BJP ಒಳಗೆ ಏಕ ಪಾತ್ರಾಭಿನಯ ಇದ್ದಂಗೆ ಸಿಂಗಲ್ ಅಜೆಂಡಾ BJPಗೆ ಇದ್ದಂಗೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಮಾತಾಡಿದಾಗ ಸಹಜ ಅವ್ರ ಅಭಿಪ್ರಾಯವನ್ನು ಕೇಳೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಹಜ, ಅವ್ರನ್ನ ಕರೆದು ಮಾತಾಡಿಸೋದು ಸಹಜವಾದಂಥ ಪ್ರಕ್ರಿಯೆ. ಈ ಅಧಿಕಾರ ಇದ್ದದ್ನಾಗ ಇಂಥವೆಲ್ಲ ಆಗೋದು ಸಹಜ. ಅದು ಸರ್, ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವರದಿ ಕೂಡ ಸರ್ಕಾರಕ್ಕೆ ಒಪ್ಪಿಸಿಲ್ಲ ಮತ್ತು ಬಿಡುಗಡೆ ಆಗಿಲ್ಲ. ಇದರ ಮಧ್ಯದಲ್ಲಿ ಸಚಿವರು, ಶಾಸಕರಿಗೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಆತಂಕಗಳು, ವಿಚಾರಗಳು ಅದಾವ ಅಂತ. ಈಗ ನೋಡಿದಾಗ ಮಾತ್ರ, ಈಗ ನೀವೇ ಹೇಳಿದ್ದು, ನೋಡಿದಾಗ ಮಾತ್ರ, ಅದನ್ನು ಓದಿದಾಗ ಮಾತ್ರ ಆತಂಕವನ್ನು ವ್ಯಕ್ತಪಡಿಸ್ಬೋದು. ಅದನ್ನು ನೋಡೇ ಇಲ್ಲ ಯಾರು ಕಾಂತರಾಜ್ ವರದಿಯನ್ನು. ಒಬ್ಬರು ತಗೋ ಅಂತಾರ, ಒಬ್ಬರು ಬೇಡ ಅಂತಾರೆ. ಅದಕ್ಕೆ ತೊಗೊಳೋದು ಮತ್ತು ಬೇಡ ಅನ್ನೋದು ಎರಡನ್ನೂ ವ್ಯಕ್ತಪಡಿಸೋಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಅದನ್ನು ವರದಿಯನ್ನು ತೊಗೊತೀವಿ. ಯಾಕಂದರೆ ಕನಿಷ್ಠ 168 ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿ ವರದಿಯನ್ನು ಸಿದ್ಧಪಡಿಸಿದ್ವಿ. 34 ಕಾಲಮ್ಸ್ಗಳು ಅದಾವೆ ಅದ್ರಾಗ. 54 ಕಾಲಮ್ಸ್ಗಳು. ಆ 54 ಕಾಲಮ್ಸ್ ಒಳಗೆ ಎಲ್ಲ ಮಾಹಿತಿ ಇದೆ. ಅದ್ರ ಬಗ್ಗೆ ವರದಿ ಬರಲಿ. ವರದಿ ಬಂದದ್ನಾಗ ಕ್ಯಾಬಿನೆಟ್ನಾಗ ಇಡ್ತೀವಿ, ಕ್ಯಾಬಿನೆಟ್ನಾಗ ವ್ಯಕ್ತಪಡಿಸ್ತೀವಿ. ಸಚಿವರು ಯಾರ್ಯಾರು ಅದನ್ನು ತಪ್ಪಿದೆ, ಎಲ್ಲಿ ತಪ್ಪಿದೆ, ಯಾವ ಪೇಜ್ನಾಗ ತಪ್ಪಿದೆ, ಯಾವ ಪುಟದಾಗ ತಪ್ಪಿದೆ ಅಂತ ವ್ಯಕ್ತಪಡಿಸ್ಲಿ.